ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಲವು ಪದಾರ್ಥಗಳನ್ನ ಬಳಸಿಕೊಂಡು ಸಿಂಪಲ್ ಆಗಿ ಒಂದು 10 ನಿಮಿಷದೊಳಗಡೆ ಗರಿಗರಿಯಾದಂತಹ ಹಾಗೆಯೇ ಅಷ್ಟೇ ರುಚಿಯಾದಂತಹ ಚಕ್ಲಿ ರೆಸಿಪಿನ ಮಾಡೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಚಾನಲ್ಗೆ ಹೊಸಬರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಕ್ಲಿನ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಅಗಲವಾಗಿರುವಂತಹ ಒಂದು ಮಿಕ್ಸಿಂಗ್ ಬೌಲ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಕಪ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಬಳಸ್ತಕ್ಕಂಥ ಅಕ್ಕಿ ಹಿಟ್ಟಾರೋ ಆಗಿರ್ಬೋದು ಅಥವಾ ಪ್ಯಾಕೆಟ್ ಅಲ್ಲಿ ನೀವು ಅಂಗಡಿಯಿಂದ ತಂದಿರುವಂತಹ ಅಕ್ಕಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬಹುದು. 2 ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ಹುರ್ಗಡ್ಲೆನ ನೈಸ್ ಆಗಿ ಪುಡಿ ಮಾಡಿ ನಾವು ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಒಂದೇ ಒಂದು ಹುರ್ಗಡ್ಲೆ ಪೀಸು ಕೂಡ ಇರಬಾರ್ದು. ಇನ್ ಕೇಸ್ ಇದ್ರೆ ಅದನ್ನ ನೀವು ಜರಡಿ ಮಾಡಿ ಸೇರಿಸ್ಕೊಳ್ಳಿ. ನಾನಿಲ್ಲಿ ಪುಡಿ ಮಾಡಿದ್ದೆಲ್ಲ ಆಗಿದೆ ನೋಡಿ, ನೈಸ್ ಆಗಿ ನಾನು ಪುಡಿ ಮಾಡಿರೋದ್ರಿಂದ ಹಾಗೇನೆ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಿದ್ದೀನಿ. ಖಾರಕ್ಕೆ ಇನ್ನು ಸ್ವಲ್ಪ ಬೇಕನ್ಸಿದ್ರೆ ನೀವು ಇನ್ನೂ ಸ್ವಲ್ಪ ಸೇರಿಸ್ಕೋಬಹುದು. ಹಾಗೇನೆ 1 ಟೀ ಸ್ಪೂನ್ ಆಗುವಷ್ಟು ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕಪ್ಪು ಎಳ್ಳು, ನೀವು ಬಿಳಿ ಎಳ್ಳು ಬೇಕು ಅಂತ ಹೇಳಿದ್ರೆ ಬಿಳಿ ಎಳ್ಳು ಕೂಡ ಸೇರಿಸ್ಕೋಬಹುದು. ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಜ್ವೈನನ್ನ ಸ್ವಲ್ಪ ಬೆರಳಿಂದ ತಿಕ್ಕಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈ ತರ ಮಾಡೋದ್ರಿಂದ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಅದ್ರ ಜೊತೆಗೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕೊಂಡ್ರೆ ಈ ಒಂದು ಕ್ವಾಂಟಿಟಿಗೆ ಕರೆಕ್ಟ್ ಆಗುತ್ತೆ. ನೋಡಿ, ಇವಾಗ ಇದನ್ನೆಲ್ಲವನ್ನು ಕೂಡ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಮಾಡಿದ್ದಾಗಿದೆ. ಇವಾಗ ಇದಕ್ಕೆ ನಾವು ತುಪ್ಪ ಅಥವಾ ಎಣ್ಣೆನ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ 1-2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಬೆಣ್ಣೆ ಕೂಡ ಬಳಸಬಹುದು. ಆದ್ರೆ ಬಿಸಿ ಮಾಡಿ ನಾವು ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಬಿಸಿ ಮಾಡಿ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಇದನ್ನೆಲ್ಲ ಕಲಸಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕಿಲ್ಲ, ಎಣ್ಣೆನ ಹಾಗೇನೆ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಒಂದು ಹಿಟ್ಟಿಗೆ. ನೆಕ್ಸ್ಟ್ ಇದಿಷ್ಟು ಆದ್ಮೇಲೆ ನೀರನ್ನ ಸ್ವಲ್ಪನೇ ಹಾಕೊಳ್ತಾ ನಾವು ಕಲ್ಸ್ಕೋಬೇಕಾಗುತ್ತೆ. ಹಿಟ್ಟನ್ನ ಆದಷ್ಟು ಕೂಡ ಚೆನ್ನಾಗಿ ಕಲ್ಸ್ಕೋಬೇಕು. ತುಂಬಾ ತೆಳುನೂ ಇರಬಾರ್ದು, ಹಾಗೇನೆ ತುಂಬಾ ಗಟ್ಟಿನೂ ಇರಬಾರ್ದು. ಚಕ್ಲಿ ಪ್ರೆಸರ್ ಅಲ್ಲಿ ಹಾಕಿದ್ರೆ ಈಸಿಯಾಗಿ ಫ್ಲೋ ಆಗೋ ತರ ಇರಬೇಕು ಹಿಟ್ಟು. ನೋಡ್ತಿದ್ದೀರಲ್ಲ, ಹೀಗೆ ಸ್ವಲ್ಪನೇ ನೀರು ಹಾಕೊಳ್ತಾ ನಾವು ಈ ಒಂದು ಹದಕ್ಕೆ ಕಲ್ಸ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಹೀಗೆ ಪ್ರೆಸ್ ಮಾಡಿದ್ರೆ ನೋಡಿ ಇಷ್ಟು ಸಾಫ್ಟ್ ಆಗಿರ್ಬೇಕು ಹಿಟ್ಟು. ಚಕ್ಲಿ ಹಿಟ್ಟನ್ನ ಕಲಸಿದ್ದಾದ್ಮೇಲೆ ಈ ತರ ಪ್ಲೇಟ್ ನ ಮುಚ್ಚಿಟ್ಕೋಬೇಕಾಗುತ್ತೆ. ಹಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಆರು ಹೋಗಬಾರ್ದು. ಆರೋದ್ರೆ ಚಕ್ಲಿನ ನಾವು ಪ್ರೆಸ್ ಮಾಡಕ್ಕಾಗಲ್ಲ, ಅಲ್ಲಲ್ಲಿಗೆ ಕಟ್ ಆಗ್ತಾ ಹೋಗ್ತವೆ. ಹಾಗಾಗಿ ಒಂದು ಒದ್ದೆ ಬಟ್ಟೆನಾದ್ರೂ ಮುಚ್ಚಬಹುದು ಅಥವಾ ಒಂದು ಪ್ಲೇಟ್ನಾದ್ರೂ ಮುಚ್ಚಬಹುದು. ನೆಕ್ಸ್ಟ್ ನಾನು ಇಲ್ಲಿ ಚಕ್ಲಿ ಪ್ರೆಸರ್ನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಬೇಕಾಗುತ್ತೆ. ಎಣ್ಣೆ ಹಾಕೋದ್ರಿಂದ ಹಿಟ್ಟು ಈಸಿಯಾಗಿ ಫ್ಲೋ ಆಗುತ್ತೆ. ನೋಡಿ, ಇವಾಗ ಸುತ್ತನೂ ಕೂಡ ಎಣ್ಣೆ ಹಾಕೊಂಡು ಕೈಯಿಂದನಾದ್ರೂ ಕೂಡ ಸ್ಪ್ರೆಡ್ ಮಾಡ್ಕೋಬಹುದು. ಈ ತರ ಕೈಯಿಂದನೇ ಸ್ಪ್ರೆಡ್ ಮಾಡ್ಕೊಂಡ್ರೆ ಹಿಟ್ಟು ಎಲ್ಲೂ ಕೂಡ ಅಂಟ್ಕೊಳ್ಳಲ್ಲ, ತುಂಬಾ ನೀಟಾಗಿ ಫ್ಲೋ ಆಗುತ್ತೆ. ನೆಕ್ಸ್ಟ್ ಈ ಕಡೆ ಹಿಟ್ಟನ್ನ ತಗೊಂಡಿದ್ದೀನಿ. ಹಿಟ್ಟನ್ನ ತಗೊಂಡು ಒಂದ್ಸಲಕ್ಕೆ ಎಷ್ಟು ಬೇಕು ಅಷ್ಟನ್ನ ತಗೊಂಡು ಈ ತರ ಕ್ಲೋಸ್ ಮಾಡಿ ನಾವು ಚಕ್ಲಿನ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಒಂದ್ಸಲಕ್ಕೆ ಎಷ್ಟು ಬೇಕೋ ಅಷ್ಟು ಚಕ್ಲಿ ಹಿಟ್ಟನ್ನ ತಗೊಂಡಿದ್ದಾದ್ಮೇಲೆ ಉಳಿದಿರುವಂತಹ ಚಕ್ಲಿ ಹಿಟ್ಟನ್ನ ಹಾಗೇನೆ ಒದ್ದೆ ಬಟ್ಟೆ ಅಥವಾ ಒಂದು ಪ್ಲೇಟ್ನ ಮುಚ್ಚಿ ನಾವು ಇಡಬೇಕಾಗುತ್ತೆ. ನೋಡಿ, ಇವಾಗ ಈಸಿಯಾಗಿ ಎಷ್ಟು ಚೆನ್ನಾಗಿ ಫ್ಲೋ ಆಗ್ತಾ ಇದೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು. ಎಷ್ಟು ಎಳೆ ಬೇಕಾದ್ರೂ ಸುತ್ತಬಹುದು, ಅಷ್ಟು ಚೆನ್ನಾಗಿ ಬರುತ್ತೆ. ಎಲ್ಲೂ ಕೂಡ ಕಟ್ಟಾಗಲ್ಲ. ಇದಕ್ಕೆ ಯಾವುದೇ ಮೈದಾ ಹಿಟ್ಟಾಗ್ಲಿ ಏನು ಕೂಡ ಬೈಂಡಿಂಗ್ ಹಾಕೊಂಡಿಲ್ಲ, ಆದ್ರೂ ಕೂಡ ಸ್ವಲ್ಪನೂ ಎಳೆಗಳು ಕಟ್ಟಾಗಲ್ಲ. ನಾವು ಎಷ್ಟು ಅಗಲವಾಗಿ ಬೇಕಾದ್ರೂ ಚಕ್ಲಿನ ಸುತ್ಕೋಬಹುದು. ನೋಡ್ತಿದ್ದೀರಲ್ಲ, ಈ ತರ ಸುತ್ತಿದಾದ್ಮೇಲೆ 2 ಎಡ್ಜಸ್ನ ಕ್ಲೀನ್ ಆಗಿ ನಾವು ಸೀಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಒಂದು ಬ್ಯಾಚಿಗೆ ಎಷ್ಟು ಬೇಕೋ ಅಷ್ಟು ಚಕ್ಲಿಗಳನ್ನ ಸುತ್ತಕೊಂಡು ಉಳಿದಿರೋಂಥ ಹಿಟ್ಟನ್ನ ಹಾಗೇನೆ ಕವರ್ ಮಾಡಿ ಇಟ್ಕೋಬೇಕಾಗುತ್ತೆ. ಒಂದೇ ಸಲಕ್ಕೆ ಎಲ್ಲಾ ಚಕ್ಲಿಗಳನ್ನು ನಾವು ಸುತ್ಕೊಂಡ್ಬಿಟ್ಟು ಆಮೇಲೆ ಎಣ್ಣೆಗೆ ಬಿಡ್ತೀವಿ ಅಂತ ಹೇಳಿದ್ರೆ ಹಿಟ್ಟು ಆರೋಗಿರೋದ್ರಿಂದ ಒಂದು ಕೂಡ ಚಕ್ಲಿ ಸರಿ ಬರಲ್ಲ. ನೋಡಿ, ಒಂದು ಬ್ಯಾಚ್ಗೆ 4ರಿಂದ 5 ಹಾಕೋಬಹುದು ಅಷ್ಟೇನೆ. ಉಳಿದಿರೋಂಥ ಹಿಟ್ಟನ್ನ ನಾನು ಇಲ್ಲಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಎಣ್ಣೆ ಕೂಡ ಈ ಕಡೆ ಚೆನ್ನಾಗಿ ಬಿಸಿ ಆಗಿದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಸ್ವಲ್ಪ ಚಕ್ಲಿ ಹಿಟ್ಟನ್ನ ಹಾಕಿ ನೋಡಿ, ತಕ್ಷಣನೇ ಅದು ಮೇಲೆ ಬಂದ್ರೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಅಂತ. ಆವಾಗ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೇನೆ ನಾವು ಚಕ್ಲಿಗಳನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾವುದೇ ಕಾರಣದಿಂದಲೂ ಕೂಡ ಹೈ ಫ್ಲೇಮ್ ಅಲ್ಲಿ ಇಟ್ಕೋಬೇಡಿ. ಹಾಕಿದ ತಕ್ಷಣನೇ ನೋಡಿ ಈ ತರ ಬಬಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 1-2 ಸೆಕೆಂಡ್ ಆದ್ಮೇಲೆ ಅದನ್ನ ಫ್ಲಿಪ್ ಮಾಡಿ ನೀವು ಬೇಯಿಸ್ಕೋಬೇಕಾಗುತ್ತೆ. ಚಕ್ಲಿನ ಬೇಯಿಸೋದು ದೊಡ್ಡ ಕೆಲಸನೇ ಅಲ್ಲ. ನೋಡಿ, ಬೇಗನೆ ಆಗುತ್ತೆ. ಕೋಡ್ಬಳೆಗಾದ್ರೆ ತುಂಬಾ ಟೈಮ್ ತಗೊಳುತ್ತೆ, ಬಟ್ ಚಕ್ಲಿ ಆದ್ರೆ ತುಂಬಾನೇ ಬೇಗ ಆಗುತ್ತೆ. ಯಾವಾಗ ನೀವು ತೆಗಿಬೇಕು ಅಂತ ಹೇಳಿದ್ರೆ ಬಬಲ್ಸ್ ಎಲ್ಲ ನೋಡಿ ಈ ತರ ಬಬಲ್ಸ್ ಬರ್ತಿರುತ್ತಲ್ಲ, ಅದೆಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಅವಾಗ ಚಕ್ಲಿ 100% ಚೆನ್ನಾಗಿ ಬೆಂದಿರ್ತವೆ. ಅವಾಗ ನೀವು ಎಣ್ಣೆಯಿಂದ ತೆಗಿಬಹುದು. ಚಕ್ಲಿನ ಬೇಯಿಸುವಾಗ ಆದಷ್ಟು ಕೂಡ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇನೆ ಬೇಯಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ರೆ ಬೇಗ ಸೀತವೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿರ್ತವೆ ಅಂತ. ನಾವು ಎಷ್ಟು ಅಗಲವಾಗೂ ಕೂಡ ನಾವು ಹಾಕೊಂಡು ಬೇಯಿಸ್ಕೋಬಹುದು.
ತುಂಬ ಅಂದರೆ ತುಂಬಾ ರುಚಿಯಾಗಿರ್ತವೆ, ಜೊತೆಗೆ ಅಷ್ಟೇ ಕ್ರಿಸ್ಪ್ ಆಗಿರ್ತವೆ. 2 ತಿಂಗಳವರೆಗೂ ಇಟ್ಟರೂ ಕೂಡ ಅಷ್ಟೇ ಕ್ರಿಸ್ಪ್ ಆಗಿರ್ತವೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ನೋಡ್ತಿದ್ದೀರಲ್ಲ, ಸೆಕೆಂಡ್ ಬ್ಯಾಚನ್ನು ಕೂಡ ಸೇಮ್ ಅದೇ ಒಂದು ವಿಧಾನದಲ್ಲಿ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಕಿದ ತಕ್ಷಣನೇ ಈ ಥರ ಬಬಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಬೆಂದಿದ್ದಾದ್ಮೇಲೆ ಕಂಪ್ಲೀಟ್ ಆಗಿ ಬಬಲ್ಸ್ ಎಲ್ಲ ಸ್ಟಾಪ್ ಆಗಿದೆ. ಇವಾಗ ನಾನಿಲ್ಲಿ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಇಷ್ಟೇ, ತುಂಬಾನೇ ಸುಲಭ ಇರುತ್ತೆ ಫ್ರೆಂಡ್ಸ್. ಹಾಗೆಯೇ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ಫ್ರೆಂಡ್ಸ್, ಈ ಚಕ್ಲಿನ ಬೇಯಿಸುವಾಗ ಎಣ್ಣೆನ ಇವು ಸ್ವಲ್ಪನೂ ಕೂಡ ಹೀರಲ್ಲ. ನಾನು ಎಷ್ಟು ಎಣ್ಣೆ ಹಾಕಿದ್ದೆ ಅಷ್ಟು ಎಣ್ಣೆ ಕೂಡ ಅಲ್ಲೇ ಇತ್ತು. ಹಾಗೆಯೇ ಸ್ವಲ್ಪ ಕೂಡ ಎಣ್ಣೆ ಗಲೀಜಾಗಿರಲಿಲ್ಲ. ತುಂಬಾ ಚೆನ್ನಾಗಿತ್ತು ಎಣ್ಣೆ ಕೂಡ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ಹೇಗೆ ಬಂತು ಅಂತ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದರಿಂದ ನಮಗೂ ಕೂಡ ಸಪೋರ್ಟ್ ಮಾಡಿದಾಗ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.